ವರದಾ ನದಿ ತೀರದ ಬನವಾಸಿಯಿಂದ 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಮಾನವ್ಯ ಗೋತ್ರದ ಹಾರತಿ ಪುತ್ರರೆಂದು ಕರೆಸಿಕೊಂಡು ಸಿಂಹ ಲಾಂಛನ ಹಾಗೂ ವಾನರ ಧ್ವಜವನ್ನು ಹೊಂದಿರುವ ಕನ್ನಡದ ಮೊಟ್ಟ ಮೊದಲ ಮನೆತನವೇ ಕದಂಬರು. ಕಾಲಚಕ್ರವು ಉರುಳಿ ಶತಶತಮಾನಗಳೇ ಗತಿಸಿದರು. ಧರ್ಮ ಮಹಾರಾಜಾದಿರಾಜ ಎಂದು ಬಿರುದು ಹೊಂದಿರುವ ವೀರಶರ್ಮನ ಮೊಮ್ಮಗ, ಬಂಧುಸೇನನ ಮಗ, ಕನ್ನಡದ ಮೊದಲ ದೊರೆ ಮಯೂರ ಶರ್ಮ, ಮಯೂರ ವರ್ಮನಾದ ಇತಿಹಾಸ ತಿಳಿಯೋಣ. ದರ್ಬೆ ಹಿಡಿಯುವ ಕೈ ಅದನ್ನು ತ್ಯಜಿಸಿ ಉಜ್ವಲವಾದ ಖಡ್ಗವನ್ನು ತೊಟ್ಟಿತು. ಮಯೂರ ಶರ್ಮನು ತನ್ನ ತಾತ ವೀರಶರ್ಮನೊಂದಿಗೆ ಪಲ್ಲವರ ರಾಜಧಾನಿ ಕಂಚಿಗೆ ತನ್ನ ಶಿಕ್ಷಣಕ್ಕಾಗಿ ತೆರಳಿದಾಗ ಅಲ್ಲಿ ಪಲ್ಲವರ ಅಶ್ವ ಸಂಸ್ಥೆಯಿಂದ ಅವಮಾನಿತನಾದ. ಸೂತ್ರಗಾರನ ಸೂತ್ರ ಹರಿದು ಅಹಂಕಾರದಿ ಎದೆಬಿರಿವು ಮೆರೆವ ಅಸುರರ ಹುಟ್ಟಡಗಿಸುವ ದೊರೆಯಂತೆ ಅವನು ಕಂಚಿಯಿಂದ ಶ್ರೀಶೈಲ ಪರ್ವತಕ್ಕೆ ಹೊರಟ. ಪಲ್ಲವರ ವಿರುದ್ಧ ಬಂಡಾಯ ಹೂಡಿ ತ್ರೈಕೂಟ, ಅಬೀರ, ಪಲ್ಲವ, ಪಾರಿಯಾತ್ರಕ, ಶಕಸ್ಥಾನ, ಮೌಕರಿ, ಪುಣ್ಣಾಟ, ಶೇಂದ್ರಕ ಹಾಗೂ ಬಾಣರನ್ನು ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಗಳನ್ನು ಪಡೆದ. ಇದರಿಂದ ಕುಪಿತಗೊಂಡ ಪಲ್ಲವರ ದೊರೆ ಶಿವಸ್ಕಂದವರ್ಮ ಮಯೂರ ವರ್ಮನ ಮೇಲೆ ದಾಳಿ ಮಾಡಿ ಆಗ ಮಯೂರ ವರ್ಮನ ದಾಳಿಯನ್ನು ಗಟ್ಟಿಯಾಗಿ ಹಿಮ್ಮೆಟ್ಟಿಸಿ ಸೈನ್ಯವನ್ನು ದಿಕ್ಕಾಪಾಲಾಗಿ ಓಡಿಸಿ ಪಶ್ಚಿಮ ಸಮುದ್ರದಿಂದ ಬ್ರೇಹರಾ ನದಿಯವರೆಗೆ, ಅಂದರೆ ಇಂದಿನ ಮಲಪ್ರಭಾ ನದಿಯವರೆಗೆ ವಶಪಡಿಸಿಕೊಂಡ ಹಾಗೂ ಕರ್ನಾಟಕದ ಭಾಗಗಳನ್ನು ಸ್ವತಂತ್ರಗೊಳಿಸಿದ ಧರ್ಮ ಮಹಾರಾಜಾದಿರಾಜ ಮಯೂರ ವರ್ಮ. ಕರ್ನಾಟಕದ ಇತಿಹಾಸದಲ್ಲಿಯೇ ಪ್ರಮುಖವಾಗಿ ರಾಜಕೀಯ ಹಾಗೂ ಧಾರ್ಮಿಕ ಕೇಂದ್ರ ಬಿಂದು ಎಂದು ನಾವು ಗುರುತಿಸಬಹುದಾದರೆ ಅದುವೇ ಬನವಾಸಿ. ಹಲವಾರು ರಾಜಮನೆತನಗಳು ಬನವಾಸಿಯನ್ನು ಆಳಿದ್ದವು ಎಂಬುದು ನಮ್ಮ ಕಣ್ಮುಂದೆಯೇ ಇದೆ. 2ನೇ ಶತಮಾನದಲ್ಲಿ ಇದೇ ಬನವಾಸಿ ಚುಟು ಎಂಬ ರಾಜವಂಶದ ರಾಜಧಾನಿಯಾಗಿತ್ತು. ತದನಂತರ ಬನವಾಸಿಯು ಕದಂಬರ ವಾಣಿಜ್ಯ ವ್ಯಾಪಾರದ ಕೇಂದ್ರವೂ ಆಯಿತು. ಕರ್ನಾಟಕದ ವಾಯುವ್ಯ ಭಾಗದಲ್ಲಿ ಕ್ರಿಸ್ತಶಕ 350ರಲ್ಲಿ ಹುಟ್ಟಿಕೊಂಡ ಬನವಾಸಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಆಡಳಿತ ನಡೆಸಿದವರೇ ಕದಂಬರು. ಕರ್ನಾಟಕವನ್ನಾಳಿದ ಮೊದಲ ಕನ್ನಡದ ರಾಜವಂಶವೇ ಕದಂಬರು. ಆರಂಭದಲ್ಲಿ ಬನವಾಸಿಯ ಸುತ್ತಮುತ್ತಲಿನ ಪ್ರದೇಶಗಳನ್ನೊಳಗೊಂಡ ಆಡಳಿತವನ್ನು ಪ್ರಾರಂಭಿಸಿದರು. ನಂತರ ಕಾಲಾವಧಿಯಲ್ಲಿ ಕರ್ನಾಟಕದ ಉತ್ತರ ಭಾಗ ಹಾಗೂ ಕೊಂಕಣ ಭಾಗವನ್ನು ಆವರಿಸಿತು. ಕ್ರಿಸ್ತಶಕ 345ರಲ್ಲಿ ಮಯೂರ ವರ್ಮನು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಸ್ವತಂತ್ರವಾಗಿ ಕದಂಬರ ರಾಜವಂಶವನ್ನು ಸ್ಥಾಪಿಸಿದ. ಈತನು ತ್ರೈಕೂಟ, ಅಬೀರ, ಪಲ್ಲವ, ಪಾರಿಯಾತ್ರಕ, ಶಕಸ್ಥಾನ, ಮೌಕರಿ, ಪುಣ್ಣಾಟ ಹಾಗೂ ಶೇಂದ್ರಕರನ್ನು ಸೋಲಿಸಿದ. ಮಯೂರವರ್ಮನ ಆಡಳಿತ ಅವಧಿಯಲ್ಲಿ ಕದಂಬ ಸಾಮ್ರಾಜ್ಯವು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಈತನ ನಂತರ ಈತನ ಮಗ ಕಂಗವರ್ಮ ಅಧಿಕಾರಕ್ಕೆ ಬರುತ್ತಾನೆ. ಕ್ರಿಸ್ತಶಕ 365ರಿಂದ 390ರವರೆಗೆ ಕಂಗವರ್ಮನು ಆಳ್ವಿಕೆಯನ್ನ ನಡೆಸುತ್ತಾನೆ. ಧರ್ಮ ಮಹಾರಾಜಾದಿರಾಜ ಎಂಬ ಬಿರುದು ಹೊಂದಿದ್ದ ಈತ ಅಧಿಕಾರಕ್ಕೆ ಬಂದಾಗ ಈತನ ಹಲವು ಸಾಮಂತ ದೊರೆಗಳು ದಂಗೆಯೇಳುತ್ತಾರೆ. ಆದರೆ ಇವನು ಅದನ್ನು ನಿಯಂತ್ರಿಸುತ್ತಾನೆ. ವಾಕಾಟಕರ ದೊರೆ ವಿಂಧ್ಯಸೇನನಿಂದ ಸೋತು ಕುಂತಳ ಪ್ರದೇಶವನ್ನು ಬಿಟ್ಟುಕೊಟ್ಟನು ಎಂದು ನಾವು ಅಜಂತದ 16ನೇ ಗುಹಾ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಕಂಗವರ್ಮನ ನಂತರ ಕ್ರಿಸ್ತಶಕ 390ರಿಂದ ಕ್ರಿಸ್ತಶಕ 415ರವರೆಗೆ ಆಡಳಿತ ನಡೆಸಿದವನೇ ಭಗೀರಥ ವರ್ಮ. ಭಗೀರಥ ವರ್ಮನು ಗುಪ್ತರ 2ನೆಯ ಚಂದ್ರಗುಪ್ತ, ಅಂದರೆ ವಿಕ್ರಮಾದಿತ್ಯನ ಸಮಕಾಲೀನವನಾಗಿದ್ದ. ಭಗೀರಥ ವರ್ಮನಿಗೆ ಕುಲಪ್ರಚನ್ನ ಎಂಬ ಬಿರುದು ಕೂಡ ಇತ್ತು. ಭಗೀರಥ ವರ್ಮನು ತನ್ನ ತಂದೆ ಕಂಗವರ್ಮನ ಸಮಯದಲ್ಲಿ ಸೋತ ಕುಂತಲವನ್ನು ವಾಕಾಟಕರಿಂದ ಮರಳಿ ಗೆದ್ದನು. ಭಗೀರಥ ವರ್ಮನ ಮಗನೇ ರಘುಪತಿ ವರ್ಮ. ಈತ ಕ್ರಿಸ್ತಶಕ 415ರಿಂದ 435ರವರೆಗೆ ಅಧಿಕಾರಕ್ಕೆ ಬಂದನು. ಪಲ್ಲವರೊಡನೆ ಯುದ್ಧದಲ್ಲಿ ಹೋರಾಡಿ ಈತ ಮರಣ ಹೊಂದಿದ. ಈತನ ಮರಣ ನಂತರವೇ ಅಧಿಕಾರಕ್ಕೆ ಬಂದ ಕದಂಬರ ಶ್ರೇಷ್ಠ ದೊರೆಯೇ ಕಾಕುತ್ಸವರ್ಮ. ಕಾಕುತ್ಸವರ್ಮನ ಕಾಲದಲ್ಲಿ ಅರಮನೆಯು ನಾನಾ ದ್ರವ್ಯರಾಶಿಗಳಿಂದ ತುಂಬಿತ್ತು. ಅದರ ಗೋಪುರಗಳು ಮಧ್ಯಾಹ್ನೆಯ ಮದದಿಂದ ಸುವಾಸಿತವಾಗಿದ್ದವು. ಸಂಗೀತದ ನಿನಾದದಿಂದ ತುಂಬಿತ್ತು. ಚಂಚಲೆಯಾದ ಲಕ್ಷ್ಮಿ ಅಲ್ಲಿ ನೆಲೆಯೂರಿದ್ದಳು ಎಂದು ತಾಳಗುಂದದ ಶಾಸನವು ಕಾಕುತ್ಸವರ್ಮನನ್ನು ವರ್ಣಿಸುತ್ತದೆ. ಕದಂಬರ ಆಡಳಿತವು ತಮ್ಮದೇ ಆದ ರೀತಿಯಲ್ಲಿ ಆಡಳಿತವನ್ನು ವಿಶೇಷವಾದ ಸ್ಥಾನಮಾನಗಳಿಂದ ರಾಜ್ಯಭಾರವನ್ನು ಮಾಡಿದರು. ಆಡಳಿತ ದೃಷ್ಟಿಯಿಂದ ಮಹಾರಾಜ, ಯುವರಾಜ, ಪ್ರಧಾನ, ಮನೆವೇರ್ಗಡೆ, ತಂತ್ರಪಾಲ, ಸಭಾ ಕಾರ್ಯ ಸಚಿವ ಈ ರೀತಿಯಾಗಿ ವಿಭಾಗಗಳನ್ನು ಸೃಷ್ಟಿಸಿಕೊಂಡು ಇವರು ಆಡಳಿತವನ್ನು ನಡೆಸುತ್ತಿದ್ದರು.
ಕದಂಬರ ಆಡಳಿತದಲ್ಲಿ 4 ಪ್ರಾಂತ್ಯಗಳಿದ್ದವು. ಅವುಗಳೆಂದರೆ ಶ್ರೀಪರ್ವತ, ಹಲಸಿ, ಉಚ್ಚಂಗಿ, ಬನವಾಸಿ ಮುಂತಾದ ಪ್ರಾಂತ್ಯಗಳಿಗೆ ಪ್ರಾಂತ್ಯಾಧಿಕಾರಿಗಳನ್ನು ಇವರು ನೇಮಕ ಮಾಡಿ ತಮ್ಮ ಆಡಳಿತವನ್ನು ಸೃಷ್ಟಿಸುತ್ತಿದ್ದರು. ಕದಂಬರ ಸಾಹಿತ್ಯ ಕ್ಷೇತ್ರ. ಕದಂಬರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದರು ಎಂಬುದಕ್ಕೆ ಹಲ್ಮಿಡಿ ಶಾಸನವೇ ಸಾಕ್ಷಿ. ಇದು ಕನ್ನಡದ ಮೊದಲ ಶಾಸನ. ಇದರ ಜೊತೆಗೆ ತಾಳಗುಂದ ಶಾಸನ, ಮುಳುವಳ್ಳಿ ಶಾಸನ ಹಾಗೂ ಚಂದ್ರವಳ್ಳಿ ಶಾಸನಗಳು ಕೂಡ ಇವೆ. ಇದರ ಜೊತೆಗೆ ಇವರು ಹಲವಾರು ದೇವಾಲಯಗಳನ್ನು, ಅಗ್ರಹಾರಗಳನ್ನು ಇವರು ನಿರ್ಮಿಸಿದ್ದರು. ಕನ್ನಡಿಗರ ಹೆಮ್ಮೆಯ ನಮ್ಮ ಈ ಕದಂಬರ ಇತಿಹಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತಿದ್ದೇವೆ. ಮುಂದಿನ ಕರ್ನಾಟಕ ಇತಿಹಾಸದ ವಿಡಿಯೋಗಳ ಸರಣಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.